ಗುಡ್ ಮಾರ್ನಿಂಗ್ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ನೋಡಿ, ಇವತ್ತು ಈ ಡ್ರೆಸ್ ಹಾಕ್ಕೊಂಡು ಎಲ್ಲಪ್ಪ ಹೊರಟಳು ಅಂದ್ಕೊಂಡ್ರೆ ಇವತ್ತು ಕೂಡ ತೀರ್ಥಹಳ್ಳಿಯಲ್ಲಿ ಒಂದು ಪ್ರೋಗ್ರಾಮ್ ಇತ್ತು. ಅದಕ್ಕೆ ನಾನು, ಅಮ್ಮ, ಅಜ್ಜಿ ಹೊರಟಿದ್ವಿ. ನೋಡಿ, ಬಸ್ ಸ್ಟ್ಯಾಂಡಲ್ಲಿ ಬಂದು ಕೂತ್ಕೊಂಡಿದ್ವಾ, ಅಜ್ಜಿದಂಗೆ ವೀಡಿಯೋ ತಗೊಳ್ತಿದ್ದೆ. ಅಷ್ಟೊತ್ತಿಗೆ ಬಸ್ಸು ಬಂತು, ಹತ್ಕೊಂಡೆ. ಈ ಕಂಡಕ್ಟರ್ ಅಂಕಲ್ ಮಾತ್ರ ಭಾಳ ಜೋರಿದ್ದಾರೆ. ಯಾಕೆ ಗೊತ್ತಾ? ಅಮೌಂಟ್ ತೊಗೊಂಡು ಟಿಕೆಟೇ ಕೊಡಲಿಲ್ಲ. ನನಗೆ ತುಂಬ ಸಿಟ್ಟು ಬಂತು. ಇದು ನಾನು ಕಾಲೇಜಿಗೆ ಹೋಗ್ತಾ ನನ್ನ ಫೇವ್ರೇಟ್ ಪ್ಲೇಸ್ ಆಗಿತ್ತು. ಈ ಜಾಗ ಬಂದಾಗ ನಾವೆಲ್ಲರೂ ತುಂಬ ಇಷ್ಟಪಡ್ತಿದ್ವಿ. ನಾವು 3 ಜನ ಫ್ರೆಂಡ್ಸು. ನಮ್ಮ ಫೇವ್ರೆಟ್ ಪ್ಲೇಸ್ ಅದು. ಸೊ ಹಾಗೆ ಅದ್ರದ್ದು ವೀಡಿಯೋ ತಗೊಂಡೆ. ಆಮೇಲೆ ಕೊಪ್ಪ ಸರ್ಕಲಿಂದ ದಾಟ್ಬಿಟ್ಟು ಹಾಗೆ ಬಸ್ ಸ್ಟ್ಯಾಂಡ್ ಕಡೆ ಹೋಗ್ತಾಯಿದ್ವಿ. ನೋಡಿ, ಇದು ಗಣಪತಿ ದೇವಸ್ಥಾನ ಬಸ್ ಸ್ಟ್ಯಾಂಡ್ ಹತ್ರ ಹೋಗೋ ದಾರಿಲಿ ಸಿಗುತ್ತೆ. ಆಮೇಲೆ ನಾನು ಮತ್ತು ಅಮ್ಮ ತೀರ್ಥಹಳ್ಳಿ ಬಸ್ಸಿಗೆ ಅಂತೇಳಿ ಹತ್ತಿ ಕೂತ್ಕೊಂಡ್ವಿ. ಅಜ್ಜಿ ಕೂಡ ಇದ್ದಾರೆ ನೋಡಿ ಅಲ್ಲಿ. ಆಮೇಲೆ ವಾಪಸ್ ಹೊರಡ್ತಾ ಇದ್ವಾ. ನಿಮಗೆ ಗೊತ್ತಾ ಕೊಪ್ಪಕ್ಕೆ ಕೊಪ್ಪ ಅನ್ನೋ ಹೆಸರು ಯಾಕೆ ಬಂತು ಅಂತ? ಈಗ ಹೇಳ್ತೀನಿ. ಕೊಪ್ಪದಲ್ಲಿ ವೀರಭದ್ರ ಸ್ವಾಮಿ ದೇವಸ್ಥಾನ ಇದೆ. ಅದರ ಹೆಸರು ಕೋಪದ ವೀರಭದ್ರ ಸ್ವಾಮಿ ದೇವಸ್ಥಾನ. ಸೊ ಅದರಿಂದಾಗಿ ಕೊಪ್ಪ ಅಂತ ನೇಮ್ ಬಂತು. ಸೊ ಹಾಗಾಗಿ ನಾವು ತೀರ್ಥಹಳ್ಳಿಗೆ ಅಂತ ಹೊರಟ್ವಿ. ನೋಡಿ, ಹೋಗ್ತಾ ಇದ್ದ ಒಂದು ಪ್ಲೇಸ್ ಸಿಕ್ತು, ಕೋರೆ ಇತ್ತು, ಕಲ್ಕೋರೆ. ಆಮೇಲೆ ಇದು ಸೇತುವೆ ದಾಟಿ ಹೋಗ್ತಾಯಿದ್ವಾ. ಮತ್ತು ನೋಡಿ, ಇದು ತೀರ್ಥಹಳ್ಳಿ ಸರ್ಕಲ್ ಸಿಗ್ತಾ. ಹಾಗೆ ಬಸ್ ಸ್ಟ್ಯಾಂಡಿಗೆ ಹೋಗಿಬಿಟ್ಟು ನೋಡಿದ್ರೆ ನಾನು ಸುಮ್ಮನೆ ಮಾರ್ರೆ ಆ ಸೇತುವೆ ವೀಡಿಯೋ ತೆಗೆದಿದ್ದು. ಯಾಕಂದರೆ ಮದುವೆ ಮನೆಯದು ಹಾಲ್ ಲೊಕೇಶನ್ ಇದ್ದಿದ್ದು ಆ ಸೇತುವೆ ಹತ್ರನೇ. ಅದೇ ಪಕ್ಕದಲ್ಲೇ ಹಾಲ್ ಇದ್ದಿದ್ದು ನೋಡಿ. ಹಾಗೆ ಕೆಳಗೆ ಒಂದು ವೀಡಿಯೋ ತೆಗೆಯೋಣ ಅಂತ ಬಂದ್ವಾ. ಅಲ್ಲೆಲ್ಲ ವೀಡಿಯೋ ಮಾಡಿಕೊಂಡೆ. ಸಖತ್ತಾಗಿತ್ತು ನೋಡಿ. ನಮ್ಮಮ್ಮ ಹೇಳ್ತಿದ್ರು ಅಲ್ಲೇ ಪರಶುರಾಮ ಅವರು ಅಮ್ಮನ ತಲೆ ಕತ್ತರಿಸಿ ನೀರಲ್ಲಿ ತೊಳೆದಿದ್ದು ಅಂತ. ಹಾಗಾಗಿ ಅದನ್ನು ವೀಡಿಯೋ ಮಾಡಿದ್ದೀನಿ. ಮತ್ತು ಸಾಂಗೆಲ್ಲ ಹಾಡಿದೆ ಬಂದು. ನೋಡಿ, ಅದ್ರದ್ದು ಕೂಡ ವೀಡಿಯೋ ಹಾಕಿದ್ದೀನಿ. ಮತ್ತು ಇವ್ರ ಹೆಸರು ಅಮೃತ ಅಕ್ಕ ಅಂತ ಕುಂದಾಪುರದಿಂದ ಬಂದಿದ್ದರು. ಊಟಕ್ಕೆ ಅಂತ ಕೂತಿದ್ವಾ. ಹಾಗೆ ವೀಡಿಯೋನ ತಗೊಂಡೆ. ಇವ್ರ ಹೆಸರು ಹರೀಶ್ ಸರ್ ಅಂತ. ಮತ್ತು ನೋಡಿ, ಅದರ ಸೇತುವೆ ವೀಡಿಯೋ ತೆಗಿತಾ ಇದ್ದೀನಿ. ಕೆಳಗೆ ಬಂದಿದ್ದೆ. ಹಾಗೆ ಲಾಸ್ಟಿಗೆ ಹೋಗಬೇಕಾದ್ರೆ ಈ ಬೋರ್ಡೇ ನೋಡಿರಲಿಲ್ಲ, ಐ ಲವ್ ತೀರ್ಥಹಳ್ಳಿ ಅಂತ. ಆಮೇಲೆ ತಗೊಂಡೆ. ಆಮೇಲೆ ಮನೆಗೆ ರೀಚ್ ಆದ್ವಿ. ನಮ್ಮಣ್ಣ, ನಮ್ಮ ಅಜ್ಜಿ ಎಲ್ಲ ಕೂತಿದ್ರು. ನಮ್ಮ ಅಜ್ಜಿ ನೋಡಿ, ನಮ್ಮಣ್ಣ ವೀಡಿಯೋ ತೆಗಿತಿಂದ ಓಡೇ ಹೋಗ್ತಿದ್ದಾನೆ. ಆಮೇಲೆ ಮೆಡಿಕಲ್ಗೆ ಅಂತ ಹೋಗ್ತಾಯಿದ್ದೀವಿ ನಾನು, ಅಮ್ಮ. ಸೊ ಈ ಮಿನಿಲಾಗಿ ಇಲ್ಲಿಗೆ ಮುಗಿತಾ ಇದೆ. ಬಾಯ್ ಬಾಯ್, ನಾಳೆ ಸಿಗೋಣ. ಲವ್ ಯು ಗೈಸ್.